ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಜೆಡಿಎಸ್ ಶಾಸಕ ರವಿಕುಮಾರ್ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಯ ಶಕ್ತಿ ಪ್ರದರ್ಶನಕ್ಕೆ ಬೃಹತ್ ವೇದಿಕೆ ಸಿದ್ಧವಾಗಿದೆ. ಸರಿಸುಮಾರು 200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಜೊತೆಗೆ ಶಿಡ್ಲಘಟ್ಟ ಪಟ್ಟಣಕ್ಕೆ ರಾಮಸಮುದ್ರ ಕೆರೆಯಿಂದ ಕುಡಿಯುವ ನೀರು ಒದಗಿಸುವ ಬಹುನಿರೀಕ್ಷಿತ ಯೋಜನೆ, ಆಮೇಲೆ ಎಚ್.ಎನ್. ವ್ಯಾಲಿ 3ನೇ ಹಂತದಲ್ಲಿ 164 ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಸೇರಿದಂತೆ 2,000 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕುರ್ಚಿ ಕದನದ ನಡುವೆ ಇಬ್ಬರು ನಾಯಕರು ಎದುರುಬದುರಾಗ್ತಾ ಇದ್ದಾರೆ. ಇಬ್ಬರ ನಡೆ ಮೇಲೆ ಎಲ್ಲರ ಕುತೂಹಲ ಕಣ್ಣು ನೆಟ್ಟಿದೆ. ಯಾಕೆ ಮೊನ್ನೆ ಕೂಡ ಇಲ್ಲಿ ಹೆಬ್ಬಾಳದ ಮತ್ಸ್ಯಾಗಾರದಲ್ಲಿ ಒಂದು ಕಾರ್ಯಕ್ರಮ ನಡೀತಲ್ಲ, ಅಲ್ಲೂ ಕೂಡ ಇಬ್ಬರು ವೇದಿಕೆ ಮೇಲೆ ಕೂತಿದ್ರು. ಅದೇ ವಿಜುವಲ್ ನೀವು ನೋಡ್ತಾ ಇರೋದು. ಸಿಎಂ ಆಗಮಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತ ಪರ ಸಂಘಟನೆಗಳು ಸಹ ಹೋರಾಟಕ್ಕಿಳಿದಿದ್ದಾರಂತೆ. ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಎಲ್ಲ ನೆರವೇರಿಸ್ತಾರೆ. ಓಕೆ, ಅಲ್ಲಿ ನೀವು ಮತ್ತೊಂದು ಕಡೆ ನೋಡ್ತಾ ಇರೋದು ಮೈಸೂರಿನ ದೃಶ್ಯ. ಅಯ್ಯಪ್ಪ ಮಾಲಾಧಾರಿಗಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಡಿ ಕೆ ಶಿವಕುಮಾರ್ ಫೋಟೋಗಳನ್ನ ಇಟ್ಕೊಂಡು ಈಗ ನೋಡಿರ್ಬೋದು ನೀವು, ಕೆಲವು ಕಡೆ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಈಡ್ಗಾಯಿ ಹೊಡೆದಿದ್ದಾರೆ, ಬೇರೆ ಬೇರೆ ಕಡೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅವರವರ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ದೇವರಿಗೆ ಹರಕೆ ಹೊತ್ಕೊಳ್ಳೋದು, ಪೂಜೆ ಮಾಡೋದು ಎಲ್ಲವನ್ನ ಮಾಡಿದ್ದಾರೆ. ಏನೇ ಆದರೂ ದೇವರು ವರ ಕೊಡಬೇಕಲ್ಲ, ನೋಡೋಣ.